Assalamualaikum, welcome back to my channel. ಇನ್ನು ನಿಂಕು ಔತ್ಲೆ ತುರ್ಕಿಶ್ ಚಿಕನು ಬಟರ್ ನಾನ್ ಎಂಗನ ಆಕರ್ಚಿಂತ ಕಾಟ್ರೆ നല്ല ಸಾಫ್ಟ್ ಆಯೋ ಬಟರ್ ನಾನು നല്ല ಚೀಸಿയും ಟೇಸ್ಟಿ ആയോ ತುರ್ಕಿಶ್ ಚಿಕನ್ ಎಂಗನ ಆಕರ್ಚಿಂತ ಕಾಟ್ರೆ ನನ್ನ ವಿಡಿಯೋ ಫಸ್ಟ್ ನೋಡ್ಕೊಂಡಾಗ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕೋರು. ಇದಕ್ಕೆ ನಾನು ಬೋನ್ಲೆಸ್ ಚಿಕನ್ ಇಡ್ತಾರೆ. ನಾನು ಜನರಲ್ ಯೂಸ್ ಹಾಕಿ ಬೋನ್ಲೆಸ್ ಯೂಸ್ ಹಾಕಿದ್ರೆ ಚಿಲ್ಲಿ ಪೌಡರ್, ಕ್ಯೂಮಿನ್ ಪೌಡರ್, ಸಾಲ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಲೆಮನ್, ಕರ್ಡೆಲ್ಲ ಇಟ್ಟಿತ್ತು നല്ല ಮಿಕ್ಸ್ ಹಾಕೋರು. 30 ಮಿನಿಟ್ಸ್ ಮ್ಯಾರಿನೇಟ್ ಆಗಬೇಕು. പിന്നെ ಇದಕ್ಕೆ ರೂಮ್ ಟೆಂಪರೇಚರ್ ಪಾಲ್ ಇಟ್ಟಿತ್ತು, ಶುಗರ್ ಇಟ್ಟಿತ್ತು, പിന്നെ ಆಯಿಲ್ ಇಟ್ಟಿತ್ತು, ಸಾಲ್ಟ್, ಬೇಕಿಂಗ್ ಪೌಡರ್. ಇದಕ್ಕೆ ನಾ ಈಸ್ಟನ್ನು ಯೂಸ್ ಹಾಕಿತ್ಲೆ, ಇದಕ್ಕೆ ನಾನು ಬೇಕಿಂಗ್ ಪೌಡ್ರ್ ಯೂಸ್ ಹಾಕಿರು. ನಾನು ಅದು ಎത്ര ಟೀಸ್ಪೂನಲ್ಲಿ ಇಟ್ಟರೆ ಚೆಂದ ನಾನು അവിടെ ಮೆನ್ಷನ್ ಹಾಕಿರೆ. പിന്നെ ನಾನು ಮೈದಾ ಇಟ್ಟಿತ್ತು ಡೋ ರೆಡಿ ಹಾಕಿ ಉಂಟುಲ್ಲೆ. ಇದು ಬಟರ್ ನಾನ್ಗೆ ಡೋ ರೆಡಿ ಹಾಕಿ ಉಂಟುಲ್ಲು. ഇപ്പോൾ നല്ല ഞോണ്ടിತ್ತು ಡೋ ರೆಡಿ ಹಾಕುರು. നല്ല ಸಾಫ್ಟ್ ಆಗಿ നല്ല ಟೇಸ್ಟಿ ಆಗಿ ಬಟರ್ ನಾನ್ ರೆಡಿ ಆವಡು. ನೋಕುರು ಇದು ಶಾರ್ಟ್ಸ್ ಲಿಂಕ್ ಗೊಂತಾವು ವೀಡಿಯೋಲು ಹೆಂಗನೆಲ್ಲ ಹಾಕ್ರು. ஒரு 15 ಮಿನಿಟ್ಸ್ ರೆಸ್ಟ್ ಆಗಬೇಕು. ఇప్పుడు రెస్ట్ ఆంబోతు ನಂಗೆ కూడా ತುರ್ಕಿಶ್ ಚಿಕನ್ಗೆ ಮ್ಯಾರಿನೇಟ್ ಹಾಕಿ ಚಿಕನ್ ಎಲ್ಲ ಫ್ರೈ ಹಾಕ. ఇప్పుడు మీడియం ఫ్లేమ్లో చికెన్ ಎಲ್ಲ നല്ല ಫ್ರೈ ಹಾಕುರು. ఇంకో డీటెయిల్డ్ రెసిపీ వీడియో ಬೇನಿ ನನ್ನ ಚಾನಲ್ ನೋಕುರು ಅದ್ಲು ಉಂಡು. ಉಡಲ್ಲ ಅದು ಓರ್ ಸೈಡ್ಲ ಅದು ಫ್ರೈ ಆಗಿ ನಂಗೆ ಇನ್ನೊಂದು ಸೈಡ್ ಕೂಡ ವೈಟ್ ಸಾಸ್ ರೆಡಿ ಹಾಕ. ಇದಕ್ಕೆ ನಾನು ಬಟರ್ ಮೈದೆಲ್ಲ ಇಟ್ಟಿತ್ತು ಲೋ ಫ್ಲೇಮಲ್ಲಿ ನಾನು ಇದಾಕಿರೆ ರೋಸ್ಟ್ ಹಾಕಿತ್ತು. ಪಾಲ್ ಬೇಯ್ತಿರೆ, ಪೆಪ್ಪರ್ ಪೌಡ್ರಲ್ಲಿ ಇಟ್ಟಿತ್ತು, ಗರಂ ಮಸಾಲ, പിന്നെ ಸಾಲ್ಟ್ ಎಲ್ಲ ಇಟ್ಟಿತ್ತು, ಒರಿಗ್ಯಾನೋ ಕಸೂರಿ ಮೇಥಿ ಎಲ್ಲ ಇಟ್ಟಿತ್ತು. ഇവിടെ ವೈಟ್ ಸಾಸ್ ರೆಡಿ ಆಯಿರು. ತಲ್ ಮಂದಾಂಬತ್ತು ಗ್ಯಾಸ್ ಫ್ಲೇಮ್ ಬಂದಾಕಿ ಆಯ್ತು. ಇದೊಡೆ ಚಿಕನ್ ಎಲ್ಲ ಕುಕ್ ಆಯಿ പിന്നെ ವೈಟ್ ಸಾಸ್ ಮೇಲೆ ಸ್ಪ್ರೆಡ್ ಹಾಕಿ ಹಿಂಗಾಯ್ತು. പിന്നെ ಮೊಸರಲ್ಲ ಚೀസും ಕೊರಿಯಾಂಡರ್ ಲೀವ್ಸ್ ಎಲ್ಲ ಇಟ್ಟಿತ್ತು. ಕೂಡ ತುರ್ಕಿಶ್ ಚಿಕನ್ ರೆಡಿ ಆಯಿರು. നല്ല ಬೇಗ നല്ല ಸುಲಭത്തിൽ ತುರ್ಕಿಶ್ ಚಿಕನ್ ಟೇಸ್ಟ್ അതേപോലെ നല്ല സൂപ്പർ ആയി തിക്കർ ഔട്ട്ലേ റെഡി ആക്കാം. ഇപ്പോൾ തുർക്കിഷ് ചിക്കൻ ഇവിടെ റെഡി ആകുമ്പോൾ ನಂಗೆ ಇನ್ನೊಂದು ಸೈಡ್ಲ್ ಬಟ್ಟಿ ಬೆಚ್ಚರಲ್ಲಿ ನಾನು ಹಾಕುವ ಅದಿಪ್ಪನ ಕೂಡ ನಾನು ಹಾಕಾം. ಇದಕ್ಕೆ ನಾನು ಬಾಲ್ಸ್ ರೆಡಿ ಹಾಕಿ ಉಂಟುಲ್ಲೆ. ಮೀಡಿಯಮ್ ಸೈಜ್ 20 ಬಾಲ್ಸ್ ಇರ್ತಾರೆ. ಅದು ಚೊಮ್ಮೆ ದಪ್ಪವಲ್ಲ ಚೊಮ್ಮೆ ತೆಲ್ಪುವಲ್ಲ ಮೀಡಿಯಮ್ ಸೈಜ್ಲ ಪಟ್ಟಿ ಹೆಂಗೈತೆ. ನಿಂಗೆ ಕೊರಿಯಲ್ ರೌಂಡ್ ಶೇಪ್ಲ ಹಾಕ್ರ, ಕೊರಿಯಲ್ ಉದ್ದ ಶೇಪ್ಲ ಹಾಕ್ರ, ನಿಂಗೆ ಶೇಪ್ ಬೇನಿಂಗ್ ಹಾಕಂ. ಕೂಡ ಚಪಾತಿ ಕಾಚೆ ಬರ ನಿಂಗೆ ಕಾಚೆ ಹೆಂಗೈತೆ. നല്ല ಫ್ಲಫಿ ಆಯ್ತು, ಸಾಫ್ಟ್ ಆಯ್ತು ಬಂಡು. ಬಟರ್ ಸ್ಪ್ರೆಡ್ ಹಾಕಿ ಹೆಂಗೈತೆ. നല്ല ഫ്രൈ ആയി പിന്നെ ബട്ടർ സ്പ്രെഡ് ആക്കുറു നാൻക്ക്. നോക്കൂ ಎಲ್ಲ ಹಾಕಿ വെച്ച ನಾನು ഇങ്ങനെ ഫ്രൈ ആക്കിയത് എടുക്കರೆ. നോക്കൂ എത്ര ಸಾಫ್ಟ್ ಆಯ್ತು ಬಂದ ನಿಂಗೆ ಗೊಂತಾವು ಫ್ರೈ ಹಾಕೊಂಬತ್ತೆ ನಾನು. ತುರ್ಕಿಶ್ ಚಿಕನ್ಗೆ ಬಟರ್ ನಾನೇ നല്ല ಬೆಸ್ಟ್ കോംബോ ಐತಿಕ್ರು. ಇದೊರ್ಕ നിങ്ങൾ ಟ್ರೈ ಹಾಕಿ ನಾ ಕಮೆಂಟ್ಸಲ್ಲಿ ಚೆಲ್ಲೋರು ಎಂಗನ ಡೀಟೇಲ್ ವೀಡಿಯೋ ರೆಸಿಪಿ ಚಾನಲ್ ಉಂಡು. ನಾನು ಇನ್ನೊಂದು ವೀಡಿಯೋಲಿ ಬಂದೆ. ಅಸ್ಸಲಾಮು ಅಲೈಕುಮ್.